ಸ್ನೇಹಿತರೆ, ಸತ್ತ ವ್ಯಕ್ತಿಯ ಬ್ಯಾಂಕ್ ಖಾತೆಯಿಂದ ಹಣ ಪಡೆಯಬಹುದಾ? ಇಲ್ಲಿದೆ ಫುಲ್ ಡೀಟೇಲ್ಸ್. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋನ ಕಂಪ್ಲೀಟ್ ನೋಡಿ. ಹಾಗೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇಂತಹದ್ದೇ ಮಹತ್ವಪೂರ್ಣ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಖಾತೆದಾರ ಸಾವನ್ನಪ್ಪಿದ ನಂತರ ಕುಟುಂಬಸ್ಥರು ಅವರ ಬ್ಯಾಂಕ್ ಅಕೌಂಟ್ ಅನ್ನ ಬಳಸಬಹುದಾ? ಕಾನೂನು ಪ್ರಕಾರ ಎಷ್ಟು ಸೂಕ್ತ ಎಂಬುದು ನಾವು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಮನೆಯಲ್ಲಿ ಯಾವುದೇ ವ್ಯಕ್ತಿ ಸಾವನ್ನಪ್ಪಿದರೆ ಮನೆಯ ಸದಸ್ಯರು ಆತನ ಬ್ಯಾಂಕ್ ಖಾತೆಯಿಂದ ಹಣ ವಿಡ್ರಾ ಮಾಡ್ತಾರೆ. ನಿಯಮಗಳ ಪ್ರಕಾರ ಹಣ ವಿಡ್ರಾ ಮಾಡುವುದು ಅಪರಾಧ. ಒಂದು ವೇಳೆ ನೀವು ಸಿಕ್ಕಿಬಿದ್ರೆ ನಿಮಗೆ ಜೈಲು ಶಿಕ್ಷೆಯಾಗುತ್ತದೆ. ನಾಮಿನಿಗೆ ಕೂಡ ಹಣ ಪಡೆಯುವ ಅಧಿಕಾರವಿಲ್ಲ. ಹಾಗಿದ್ರೆ ಮೊದಲು ಏನ್ ಮಾಡಬೇಕು ಎನ್ನುವ ಪ್ರಶ್ನೆ ಬರುತ್ತದೆ. ಮನೆಯಲ್ಲಿ ಯಾವುದೇ ವ್ಯಕ್ತಿ ಸಾವನ್ನಪ್ಪಿದರೆ ಮೊದಲು ಬ್ಯಾಂಕ್ಗೆ ತಿಳಿಸಬೇಕು. ಮೃತ ವ್ಯಕ್ತಿಯ ಬ್ಯಾಂಕ್ ಖಾತೆಯಲ್ಲಿ ನಾಮಿನಿ ಇದ್ದರೆ ಅವರು ಬ್ಯಾಂಕ್ಗೆ ತಿಳಿಸಬೇಕಾಗುತ್ತದೆ. ಒಂದಕ್ಕಿಂತ ಹೆಚ್ಚು ನಾಮಿನಿಗಳ ಸಂದರ್ಭದಲ್ಲಿ ಒಪ್ಪಿಗೆ ಪತ್ರವನ್ನು ಬ್ಯಾಂಕ್ಗೆ ನೀಡಬೇಕು. ಅದರ ನಂತರವೇ ನೀವು ಸತ್ತ ವ್ಯಕ್ತಿಯ ಬ್ಯಾಂಕ್ ಖಾತೆಯಿಂದ ಹಣವನ್ನು ಹಿಂಪಡೆಯಬಹುದು. ಹಣ ಹಿಂಪಡೆಯಲು ಏನೆಲ್ಲ ಮಾಡಬೇಕು ಅಂತ ನೋಡೋದಾದ್ರೆ, ಬ್ಯಾಂಕ್ಗೆ ಮೃತ ವ್ಯಕ್ತಿಯ ಬಗ್ಗೆ ಮಾಹಿತಿ ನೀಡುವುದು ಮಾತ್ರವಲ್ಲ, ನಾಮಿನಿ ಕೆಲವು ದಾಖಲೆಗಳನ್ನು ಬ್ಯಾಂಕ್ಗೆ ನೀಡಬೇಕು. ಖಾತೆಯಲ್ಲಿ ಠೇವಣಿ ಮಾಡಿದ ಹಣವನ್ನು ಕ್ಲೈಮ್ ಮಾಡಲು ಫಾರ್ಮ್ ಭರ್ತಿ ಮಾಡಬೇಕಾಗುತ್ತದೆ. ಫಾರ್ಮ್ ಜೊತೆಗೆ ನೀವು ಸತ್ತವರ ಪಾಸ್ಬುಕ್, ಖಾತೆ TDR, ಚೆಕ್ ಬುಕ್, ಮರಣ ಪ್ರಮಾಣ ಪತ್ರ ಮತ್ತು ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಅನ್ನು ಸಹ ಲಗತ್ತಿಸಬೇಕು. ನಂತರ ಬ್ಯಾಂಕ್ ಎಲ್ಲವನ್ನು ಪರಿಶೀಲಿಸುತ್ತದೆ ಮತ್ತು ಪರಿಶೀಲನೆಯು ಸರಿಯಾಗಿ ಕಂಡು ಬಂದ ನಂತರ ನೀವು ಸತ್ತ ವ್ಯಕ್ತಿಯ ಬ್ಯಾಂಕ್ ಖಾತೆಯಿಂದ ಹಣವನ್ನು ಹಿಂಪಡೆಯಬಹುದು. ಹಾಗಾದ್ರೆ ದೂರು ಯಾರು ನೋಡಬಹುದು ಅಂತ ನೋಡೋದಾದ್ರೆ, ಮೃತ ವ್ಯಕ್ತಿ ಖಾತೆಯಿಂದ ಹಣ ವಿಡ್ರಾ ಮಾಡಿದ ಮಾಹಿತಿ ಸಿಕ್ಕಿದ್ರೆ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಬ್ಯಾಂಕ್ನ ಶಾಖಾ ವ್ಯವಸ್ಥಾಪಕರಿಗೆ ಹಕ್ಕಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಾರ ಮೃತ ವ್ಯಕ್ತಿಯ ATM ಕಾರ್ಡ್ನಿಂದ ಹಣವನ್ನು ಹಿಂಪಡೆಯುವುದು ಕಾನೂನುಬದ್ಧವಲ್ಲ. ಮೃತ ಖಾತೆದಾರನ ವಾರಸುದಾರರಿಗೆ ತಿಳಿಸದೆ ಹಣವನ್ನು ಹಿಂಪಡೆಯುವುದಕ್ಕಾಗಿ ಬ್ಯಾಂಕ್ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬಹುದು. ಖಾತೆದಾರ ತನ್ನ ಬ್ಯಾಂಕ್ನಲ್ಲಿ ಯಾವುದೇ ವ್ಯಕ್ತಿಯನ್ನು ನಾಮಿನಿ ಮಾಡದಿದ್ದರೆ ಖಾತೆದಾರನ ಮರಣದ ನಂತರ ಅವನ ಎಲ್ಲಾ ಕಾನೂನು ಉತ್ತರಾಧಿಕಾರಿಗಳು ಉತ್ತರಾಧಿಕಾರಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಇದರ ನಂತರವೇ ಕ್ಲೈಮ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಹಾಗೆ ಉಚಿತ ವಿಮೆ ಕೂಡ ಲಭ್ಯವಿದ್ದು, ಬ್ಯಾಂಕ್ ಗ್ರಾಹಕರಿಗೆ ಡೆಬಿಟ್ ಮತ್ತು ATM ಕಾರ್ಡ್ಗಳನ್ನು ನೀಡಿದಾಗ ಅಪಘಾತ ಅಥವಾ ಅಕಾಲಿಕ ಮರಣದ ವಿರುದ್ಧ ಉಚಿತ ವಿಮೆಯನ್ನು ಸಹ ನೀಡಲಾಗುತ್ತದೆ. ATM ಕಾರ್ಡ್ ಹೊಂದಿದ್ದ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದರೆ ಮೃತರ ಸಂಬಂಧಿಕರು ಅಪಘಾತ ವಿಮೆಯನ್ನು ಕ್ಲೈಮ್ ಮಾಡಬಹುದು. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.